ನಿಶ್ಚಿತಾರ್ಧಾಗ ಆಗೋಗ್ಬಿಟ್ಟಿದೆ ನಾಗಣ್ಣ. ನಾಳೆನೇ ನಿಖಾ. ನನ್ನ ಹದ್ ಬಸ್ತಲ್ಲಿ ಇದ್ಕೊಂಡು ಹೀಗೆ ಮಾಡ್ಬಿಟ್ಲು ಅಂದ್ರೆ ನನ್ಗೆ ಮರ್ಯಾದೆಗೆ ಹೋಗ್ಬಿಡ್ತು ನಾಗಣ್ಣ. ನೀವೇ ಏನಾದ್ರೂ ಸಾಲ್ವ್ ಮಾಡ್ಬೇಕು ನಾಗಣ್ಣ. ರೌಡಿಗಳನ್ನ ಮುಂದೆ ಇಟ್ಕೊಂಡ್ ಬಂದ್ರೆ ನಾವೇನ್ ಭಯ ಬೀಳ್ತೀವಿ ಅಂತ ಅನ್ಕೊಂಡೆ ಅಣ್ಣ. ಭಯ ಬೀಳೋದು ನೀನಲ್ಲ, ಇವನು. ಈ ನನ್ ಮಗ ಭಯ ಬೀಳ್ತಾನೆ. ಹರಿ ಅಂದ್ರೆ ನನ್ಗೆ ಪ್ರಾಣ. ಆ ಪ್ರಾಣನೇ ತೆಗಿತೀನಿ. ಹರಿ, ಹರಿ, ಅಣ್ಣ ಬೇಡ ಹೇಳಣ್ಣ. ಹರಿ, ಅಣ್ಣ ಬೇಡ ಹೇಳಣ್ಣ. ಅಣ್ಣ ಮರ್ತ್ಬಿಡ್ತೀನಣ್ಣ. ಹರಿ, ಅಣ್ಣ ಬೇಡ ಹೇಳಣ್ಣ. ಅಣ್ಣ ಬಿಟ್ಬಿಡ ಹೇಳಣ್ಣ. ಬಾ ಸೂರಪ್ಪಣ್ಣ, ಏನಿಲ್ಲಣ್ಣ, ಒಂದು ಚಿಕ್ಕ ಸೆಟಲ್ಮೆಂಟು. ಬಾ. ನಿನ್ನ ತಮ್ಮ ಸತ್ತು ವಿಷಯ ಗೊತ್ತಾಯ್ತು. ರಕ್ತ ಕುದೀತಾ ಇದೆ. ಕೊಂದದ್ದು ಯಾರಣ್ಣ? ಗಜ ನನ್ ಕಣ್ ಮುಂದೆನೆ ಸಾಯಿಸ್ಬಿಟ್ಟ. ಅವನ್ ಈ ಊರ್ನಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ಈ ಊರಲ್ಲಿ ಇದ್ದಾನೆ ಅಂದ್ಮೇಲೆ ಮುಗ್ದೋಯ್ತು. ಆ ಗಜಾನ ಕಡಿದು ಮಾಂಸ ಅಂಗಡಿಯಲ್ಲಿ ನೇಟ್ ಹಾಕಿಸ್ತೀನಿ. ಅವನು ಯಾವ ಗಲ್ಲಿಯಲ್ಲಿ ಇದ್ರು ಸರಿ, ನಮ್ಮ ಹುಡುಗರು ಕೈಗೆ ಸಿಕ್ಕೇ ಸಿಗ್ತಾನೆ. ಈ ಕೆಲಸ ನಂದು. ನೀನ್ ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನಿದ್ದೀನಿ ಸೂರಪ್ಪಣ್ಣ, ನಾನಿದ್ದೀನಿ. ಕನ್ಫರ್ಮ ಸರ್? ಸರ್, ಪ್ರತಿಯೊಬ್ರು ವೋಟರ್ ಐಡಿ ಕಾರ್ಡ್ ಬೇಕು ಅಂತ ಬರ್ತಾರೆ. ನೀವೇನ್ ಸರ್ ಇರೋದನ್ನ ತೆಗಿಸ್ತಾ ಇದ್ದೀರಾ? ಹೇಳಪ್ಪಾಜಿ. ಗಜ, ಈಗ ನಾವು ಶಾಪಿಂಗ್ ಹೊರಟಿದೀವಿ. ಮುಗಿಸ್ಕೊಂಡು 1 ಗಂಟೆಲಿ ಮನೆಗೆ ಬಂದ್ಬಿಡ್ತೀವಿ. ಶಾಪಿಂಗಾ? ಶ್ವೇತಾ ಎಲ್ಲಿದ್ದಾಳೆ? ಶ್ವೇತಾ, ಅಪ್ಪಾಜಿ, ಸತ್ಯ, ವರಲಕ್ಷ್ಮಿ, ಅಮ್ಮ ಎಲ್ಲ ಇದ್ದಾರೆ. ಯಾವ ಕಾಂಪ್ಲೆಕ್ಸು? ವರಲಕ್ಷ್ಮಿ, ನಿಂಗೆ ಏನ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋ. ಆ ನೆಕ್ಲೆಸ್ ತೋರಿಸಿ. ಇದಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಅದಾ? ಇದು ಸ್ವಲ್ಪ ಸುಮಾರು. ಅತ್ತೆ ಇದ್ ನೋಡಿ. ಮೇಡಮ್, ಈ ನೆಕ್ಲೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ವರಲಕ್ಷ್ಮಿ, ಇದ್ ನೋಡ್ ಕಂದ ಚೆನ್ನಾಗಿದ್ಯಾ? ಹೂನಮ್ಮ. ಆ ಡಿಸೈನ್ ಚೆನ್ನಾಗಿದೆ. ಇದಾ? ಅದಲ್ಲ, ನೆಕ್ಸ್ಟ್. ಹಾ, ಆ ನೆಕ್ಲೆಸ್ ತೋರಿಸಿ. ನೈಸ್ ಡಿಸೈನ್, ತುಂಬಾ ಚೆನ್ನಾಗಿದೆ ಅಲ್ವಾ? ನಿನಗಿಷ್ಟ ಆಯ್ತಾ? ಇದು ವರಲಕ್ಷ್ಮಿಗೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡ್ರೆ ಇವಳು ಮಹಾಲಕ್ಷ್ಮಿ ತರ ಕಾಣಿಸ್ತಾಳೆ. ಹೌದೌದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ದೆ? ಏನ್ ಚೆನ್ನಾಗಿದ್ರೇನಮ್ಮ, ಒಳ್ಳೆ ಶಿವನ್ ಕತ್ತಲ್ಲಿ ಹಾವು ಸುತ್ಕೊಂಡಂಗ್ ಇರುತ್ತೆ. ಶಿವನ್ಗೆ ಹಾವೇ ಅಂದ. ನೆಕ್ಲೆಸ್ ಏನೋ ಚೆನ್ನಾಗಿದೆ, ಆದ್ರೆ ಇವಳಿಗೆ ನಾವಿಲ್ ಬಂದಿರೋದು ಶಾಪಿಂಗ್ ಮಾಡಕ್ಕೆ, ಹಾವ್ ಹಿಡ್ಕೊಂಡು ಹೋಗಕ್ಕಲ್ಲ. ಹೋಗೋ. ಏನಾರು ಮಾಡ್ಕೊಳ್ಳಿ. ನನ್ ಸೆಲೆಕ್ಷನ್ ನಿನಗೆ. ವಾವ್, ನಾನು ಹೇಳಿಲ್ಲ, ಸತ್ತಿಂದು ನಂದು ಒಂದೇ ಟೇಸ್ಟ್. ಕೊಡು ಸರ್. ಪ್ಯಾಕ್ ಮಾಡ್ಲಾ ಸರ್? ಪ್ಯಾಕ್, ಟೇಕ್ ಬ್ಯಾಗ್. ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ಹಾಕದ್ ವೇಸ್ಟ್. ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಹೌದಲ್ವಾ? ನಿಮ್ದು ನಂದು ಒಂದೇ ಟೇಸ್ಟ್. ನೀವು ಅಷ್ಟೇ, ಈ ನೆಕ್ಲೆಸ್ ಹಾಕೊಂಡ್ರೆ ಸತ್ತಿನ ತರ ಚಿಕ್ಕಳ್ತಾನೆ ಕಾಣ್ತೀರಾ ಅಲ್ವಾ? ನೀವ್ ಯಾಕೆ ಹೊಡ್ದಿದ್ ಅಂತ ನನಗಂತೂ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಓ, ನನಗ್ ಚೆನ್ನಾಗ್ ಗೊತ್ತು. ಕಾರಣ ಗೊತ್ತಿದ್ರೆ ಸರಿ. ಸತ್ಯ, ನನ್ಗೆ ಅಳು ಬರ್ತಾ ಇದೆ. ಸೈಡಲ್ಲಿ ಹೋಗಿ ಅಳ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ. ಆಯ್ತು ಸರ್, ಓಕೆ. ಥ್ಯಾಂಕ್ ಯು. ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಓಕೆ ಮೇಡಮ್. ಸಾರಿ ಮೇಡಮ್, ಈ ನೆಕ್ಲೆಸ್ ಆಗ್ಲೇ ಸೆಲೆಕ್ಟ್ ಆಗಿದೆ. ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ. ಏನ್ರಿ ಇದು? ಇದನ್ನ ಬಹಳ ಇಷ್ಟಪಟ್ಟಿದ್ವಿ ನಾವು. ಅವರು ಹಾಗೇನೆ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್. ಇದು ನಮಗ್ ಕೊಟ್ಬಿಡಿ, ಆಮೇಲೆ ಅವ್ರಿಗೆ ಬೇರೆ ಮಾಡ್ಕೊಡಿ. ಅಯ್ಯೋ, ಎಲ್ಲಾದ್ರೂ ಉಂಟೆ. ಮದ್ವೆಗೆ ಯಾವ ಡಿಸೈನ್ ಬೇಕಾ ನಡೆಯುತ್ತೆ, ಆದ್ರೆ ಲವ್ ಆಗಲ್ಲ. ಅದೇ ಡಿಸೈನ್ ಬೇಕು. ಪಾಪ ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದಾನೋ ಏನೋ. ನಮಗ್ ಬೇಡ, ಅವ್ರಿಗೆ ಕೊಟ್ಬಿಡಿ. ನಡ್ರಿ ಬೇಗ, ಎಲ್ಲ ನಡ್ರಿ ಬನ್ನಿ. ನೀವು ಹೋಗ್ತಾರೆ, 1 ನಿಮಿಷ ಬಂದೆ. ಹೆಂಗವ್ರೆ ಮಚ್ಚೆ ಹುಡುಗಿಯರುಗಳು, ಸೂಪರ್ ಆಗವ್ರೆ. ಹುಚ್ಚಿದ ಸರಳ ಮಚ್ಚೆ. ಶ್ವೇತಾ, ನೀನ್ ತೋರ್ಸಿದ್ ನೆಕ್ಲೆಸ್ ಸಿಕ್ಕಿದ್ರೆ ಚೆನ್ನಾಗಿರೋದು. ವೈಟ್ ಡ್ರೆಸ್ ಅವಳು ಏನೇ ಇದ್ರು ತುಂಬಾ ಚೆನ್ನಾಗಿದ್ದಾಳೆ. ಏನ ಕೈ ತೋರಿಸ್ತವನಲ್ಲ?
ಏನ ನಮ್ಗೆ ಗುರಾಯಿಸ್ತವನೆ ಅಣ್ಣ. ಆಯ್ತಣ್ಣ. ಅಣ್ಣ ಇಲ್ಲೇ ಹತ್ರದಲ್ಲಿ ಇದೀನಣ್ಣ. ಬಂದೆ ಅಣ್ಣ. ಈ ಅಣ್ಣನ ಫೋನ್ ಬರಲ್ಲ. ಏನದು ಕ್ಯಾಪು? ಕೌ ಬಾಯ್ ಸ್ಟೈಲ್ ಅಂದ್ರೆ ದನ ಕಾಯೋ ನೋನು. ಇಂಗ್ಲಿಷ್ ಅವ್ರ ಹಂಗೇನೆ. ಚಿನ್ನ ಹಾ? ಯಾಕೆ ಈ ರೋಡಲ್ಲಿ ಹೋಗ್ತಾ ಇದೀಯಾ? ಆ ಕಡೆ ಟ್ರಾಫಿಕ್ ಜಾಸ್ತಿನಮ್ಮ, ಅದಕ್ಕೋಸ್ಕರ. ಅಯ್ಯೋ ಗಜ ಜೋರ ಗಾಡಿ ಓಡಿಸ್ತಾ ಸತ್ಯ ವಾಂತಿ ಗಿಂತಿ ಮಾಡ್ಬಿಟ್ಲ? ಇಲ್ಲ. ಏ ಅಪ್ಪಾಜಿ ಬಾಯ್ಲೆ. ಯಾಕೆ ಕರ್ದಿದ್ದು? ಅಪ್ಪಾಜಿ ಹಾ, ನಾನು ಈಗ ಬರ್ತೀನಿ. ನೀನ್ ನಿಧಾನವಾಗಿ ಬಾ. ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸತ್ಯನ್ಗೆ ನಾನು ಒಳ್ಳೆ ಕಂಪನಿ ಕೊಡ್ತೀನಿ. ನೋಡಿ ಬಂದ್ಲು ಸತ್ಯ. ಬಾ ಸತ್ಯ, ರೂಮ್ಗೆ ಹೋಗಿ ಚೆಸ್ ಆಡೋಣ. ಕಣ್ಣು ಮುಚ್ಚಿದ್ರೆ ಕನ್ಸಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಒಂದ್ಸಾರಿ ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀನಿ. ಛೇ 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 ಛೇ, ಆ ಸೂರಪ್ಪನಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ವಲ್ರು? ನಮ್ದು ಹವ ಆಯ್ತು. ಇಡೀ ಸಿಟಿನ ಫಿಲ್ಟರ್ ಮಾಡಿದ್ರು. ನನ್ನ ಮಗ ಗಜ ಸಿಗ್ತಾ ಇಲ್ಲ ಅಂದ್ರೆ ನನ್ನಷ್ಟಕ್ಕೆ ನಾನೇ ಲಾಂಗ್ ಹಾಕೊಂಡು ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಎಲ್ಲಿದ್ದಾನ್ರು ಅವನು? ನಾನೇ ಇನ್ನು 24 ಗಂಟೆಯಲ್ಲಿ ಅವನ್ನ ತಂದು ನನ್ನ ಎದುರುಗಡೆ ನಿಲ್ಲಿಸಲಿಲ್ಲ ಅಂದ್ರೆ ನೀವ್ಯಾರು ಇಲ್ಲಿರಲ್ಲ. ಯಾರ ನೀನು? ವಿಷಯ ಮೊದಲು, ಅಡ್ರೆಸ್ ಆಮೇಲೆ. ಏಯ್, ಯಾರು ನೀನು ಹೈವಾನ್? ಈಗ ಅರ್ಧ ಗಂಟೆ ಮುಂಚೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ 4 ಜನ ಹುಡುಗರು ಹೆಣ್ಮಕ್ಳ ಬಗ್ಗೆ ಬಹಳ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಇದ್ರು. ಅವ್ರು ಈ ಮನೆ ಒಳಗೆ ಬಂದ್ರು. ನಿನ್ನ ಹುಡುಗರೇ ಅನ್ಕೊಂಡಿದೀನಿ. ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಕರಿತಿ ಅವ್ರನ್ನ? ನಾನ್ ಬಂದಿರೋದು ಗುದ್ದಾಡಕ್ಕಲ್ಲ, ಬುದ್ಧಿ ಹೇಳಕ್ಕೆ. ನನಗ್ ಬೇಕಾಗಿರೋದು ನೀವಲ್ಲ, ಅವರು. ನೀವೇ ಕರಿತೀರಾ ಇಲ್ಲ ನಾನೇ ಹುಡ್ಕೊಳ್ಳ? ಯಾವ್ದೋ ಸೆಟ್ಲ್ಮೆಂಟ್ ಇರ್ಬೇಕಣ್ಣ. ನಾಗಣ್ಣ ಯಾರಿಗೂ ಬೆಂಡೆತ್ತಿರ್ಬೇಕು. ಬಾ ಫೋಟೋ ತೆಗಿ. ವೈಟ್ ಡ್ರೆಸ್ ನೀನ್ ತಗೋ. ರೇಗಿಸ್ತೀನಿ ಹುಡುಗಿರ್ನ. ಹುಡುಗಿ ರೇಗಿಸ್ತೀನಲ್ವ? ನಿನಗೆ ಡ್ರೆಸ್ ಬೇಕಾ? ತಗೋ, ನಾನು ತೆಗಿಸ್ತೀನಿ. ಬಾ ಫೋಟೋ ತಗೋ. ನನ್ನ ಫೋಟೋ ತಗೋ. ಮೊಬೈಲಲ್ಲಿ ಫೋಟೋ ತೆಗಿತೀನಿ. ಫೋಟೋ ತಗೋ. ನನ್ನ ಫೋಟೋ ತಗೋ. ನಿನ್ನ ಮಾಡ್ತೀಯ ಕಮೆಂಟ್ಸ್ ಮಾಡೋದು ಬಿಟ್ರೆ ಈ ಸಿಟಿಲಿ ಇನ್ಮೇಲೆ ಯಾವ್ದಾರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿ ಕಮೆಂಟ್ಸ್ ಮಾಡಿದ್ರೆ ನನ್ನ ಮಗನೇ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ರೌಡಿನ ಹಿಂದೆ 4 ಜನ ಇದ್ದ ತಕ್ಷಣ ದೊಡ್ಡ ರೌಡಿನ ನೀನು? ಗಜ, ನನ್ ತಂಟೆಗೇನಾರು ಬಂದ್ರೆ ಮೊಕ್ಕಾಮುತಿ ಕುಯ್ದಾಕ್ಬಿಡ್ತೀನಿ.
ಅಯ್ಯೋ ಏನ್ರೋ ಇದೆಲ್ಲ ಏನ್ ನಡೀತಿರೋ? ಅವನ ಮನೆ ಹೆಣ್ಮಕ್ಕಳ ಈ ನನ್ನ ಮಕ್ಕಳು ಚೂಡಾಯಿಸಿದ್ರು ಅಂತ ಮೂಳೆ ಮುರಿಯುವಂಗ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅಣ್ಣ. ಯಾರು ಅವನು? ಹೊಡೆದಿರೋ ಏಟಿಗೆ ಅವನ ಹೆಸರು ಮರೆತು ಬಿಟ್ಟೆ. ಗಜ ಅಂತಣ್ಣ. ಗಜ ಗಜ ನನಗ್ ಬೇಕಾದ ಗಜ ಅವನೇ ಕಂಡ್ರು. ಅವನೇ ಗಜ. ಜಸ್ಟ್ ಮಿಸ್. ಈಗ ನಂದು. ಎಷ್ಟು ನಾಜೂಕಾಗಿ ಟ್ರೈ ಮಾಡಿದ್ರು ಈ ಪಾನ್ ಮಾತ್ರ ಬೀಳ್ತಾ ಇಲ್ಲ. ನೆಕ್ಸ್ಟ್ ರೆಡ್ ಆಡು ತಗೋ. ಈ ದೇಶದಲ್ಲಿ ಹೆಂಗಸರು ಸಂತತಿ ಕುಗ್ಗೋಗಿದೆ ಅಂತ ಯಾವ ಮಹಾನ್ ಭಾವ ಹೇಳ್ದಪ್ಪ? ಅಣ್ಣ ಹಾ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಲೇ, ಇನ್ನೊಂದು ವಾರದಲ್ಲಿ ನಿನ್ ಮದ್ವೆ ಕಣೆ. ಸಾರಿ ನಮ್ಮ, ನಾನಂತೂ ನಿನ್ಗೆ ಏನ್ ಸಹಾಯನೂ ಮಾಡೋದಕ್ಕಾಗೋದಿಲ್ಲ. ನಾನೇ ಎಲ್ಲಿ ಸೋಲ್ತಾ ಇದ್ದೀನಿ. ರಾಣಿನೇ ಸಿಗ್ತಾ ಇಲ್ಲ. ರಾಣಿ ಏನು, ಮಹಾರಾಣಿನೇ ಸಿಗ್ತಾಳೆ ನನ್ ಮಾತ್ ಕೇಳಿದ್ರೆ. ರಿಯಲಿ? ಹೇಗೋ? ಅದೇ ಕಣೋ, ನನ್ ಫ್ರೆಂಡ್ ರಾಣಿ ಇದ್ದಾಳಲ್ಲ, ಹಾ, ಏನಾಯ್ತು ಅವಳಿಗೆ? ಲವ್. ಲವ್ವಾ? ಅವಳು ನನಗ್ ಸಿಕ್ತಾಗೆಲ್ಲ ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಹೇಳಿ ಹುಚ್ಚಿ ಆಗೋಗಿದ್ದಾಳೆ. ಮದ್ವೆ ಆದ್ರೆ ನಿನ್ನೆ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದಾಳೆ. ಓಹೋ. ಅಷ್ಟೇ ಅಲ್ಲ, ಅವಳು ಒಂಟಿ ಕಾಲಲ್ಲಿ ಕುಂಟ್ಕೊಂಡ್ಬಂದು ನನ್ ಕಾಲ್ ಹಿಡ್ಕೊಂಡು ನಿಮ್ ಮೈದನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸಿ, ಇಲ್ದೆ ಹೋದ್ರೆ ಅವ್ನ್ ಕಾಲ್ ತೆಗೆದ್ ಬಿಡ್ತೀನಿ ಅಂತ ಹೇಳಿದಾಳೆ. ಗೊತ್ತಾ? ಅಯ್ಯೋ, ಅದು ಅವಳು ಒಂಟಿ ಕಾಲ್ ಮೇಲಾದ್ರೂ ನಿಂತ್ಕೊಳ್ಳಿ, ಇಲ್ಲ ಒಂಟೆ ಮೇಲಾದ್ರೂ ನಿಂತ್ಕೊಳ್ಳಿ. ಚಿಕ್ಕನ್ ನಲ್ಲಿ ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದೆ ಅಂತ ಜ್ಞಾಪಕ ಇರ್ಲಿ. ನೀವೆಲ್ಲ ಆಡ್ತಾರಿ, ನಾನ್ ಸ್ವಲ್ಪ ರಾಣಿ ಬಗ್ಗೆ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ನಡೀರಮ್ಮ, ನಡೀರಿ. ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಹೇ, ಬನ್ನಿ, 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 ನಿಂತ್ಕೊಳ್ಳಿ. ಈಗ ಹೇಳಿ, ಅದ್ಯಾವ ಹಾವರಾಣಿ ಅಂತ? ಯಾರೋ ಒಬ್ಬ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಆರ್ಡರ್ ಕೊಟ್ನಂತೆ. ಇದನ್ನ ನಾವೆಷ್ಟು ಇಷ್ಟಪಟ್ಟಿದೀವಿ ಅಂತ ಗೊತ್ತಾಗಿ, ಅಲ್ಲಲ್ಲ ನೀನೆಷ್ಟು ಇಷ್ಟಪಟ್ಟಿದ್ಯಾ ಅಂತ ಗೊತ್ತಾಗಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಏನು ಲವ್ವಾ? ಅವಳು ಅಂದ್ರೆ ನನ್ಗಿಷ್ಟ. ಅವಳು ಅಂದ್ರೆ ಶ್ವೇತಾ. ರಕ್ತ. ನಿಂತ್ಕೊಳ್ಳಿ. ಇದು ಒನ್ ಸೈಡ್ ಲವ್. ಈ ಕಡೆಯಿಂದ ಸಿಗ್ನಲ್ ಏನೋ ಹೋಗ್ತಾ ಇದೆ, ಬಟ್ ಆ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಕಡೆಯಿಂದ ಸಿಗ್ನಲ್ ನಾವ್ ಕೊಡಿಸ್ತೀವಿ. ಆದ್ ತೊಂದ್ರೆ ನೀವು ತಗೋಬೇಡಿ. ಯಾವಾಗ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ತಾವ್ ದಯವಿಟ್ಟು ದೋಸೆನ್ ಮಗ್ಚಾಕ್ಬೇಡಿ. ದೋಸೆನ್ ಹಾಗೆ ಬಿಟ್ರೆ ಸೀದೋಗುತ್ತೆ. ಪರವಾಗಿಲ್ಲ, ನಮಗ್ ಕರ್ಕ್ಲೆ ಇಷ್ಟ. ತಾವ್ ದಯವಿಟ್ಟು ರೆಡ್ ಬಿತ್ತ ನೋಡಿದ್ರ? ರೆಡ್ ರಾಣಿ ನಂದೇನೆ. ರೆಡ್ ಬಿತ್ತ? ಹೌದು. ರಾಣಿ ನಿಮ್ ಗರ್ಲ್ ಫ್ರೆಂಡಾ? ನೀನೇನ್ ಶ್ವೇತಾ, ಅವ್ರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ? ನೀನ್ ಯಾರನ್ನು ಪ್ರೀತಿಸ್ತಾ ಇಲ್ವಾ? ನಾನು ಎಲ್ರೂ ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ನಿಜ ಹೇಳ, ಹುಡ್ಗಿರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ಒಂದ್ ನಿಮಿಷ, ನೀವ್ ಆಡ್ತಾರಿ. ಸತ್ಯ, ಇಷ್ಟೊತ್ತು ಅಪ್ಪಾಜಿಯಿಂದ ತಪ್ಪಿಸ್ಕೊಂಡೆ. ಏನಾಯ್ತು ಅಪ್ಪಾಜಿ? ಸಾಕು ಸತ್ಯ, ಸಾಕಿದು. ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ದಂಗೆ ಪ್ರೀತಿ ಹಂಚೋ ಹುಡುಗಿ ಬೇಡ ನನ್ಗೆ. ಹಾಗೆ ಹೇಳ್ಬೇಡ ಅಪ್ಪಾಜಿ, ಇನ್ನೊಂದ್ಸಲ ಯೋಚನೆ ಮಾಡು. ಆಲೋಚನೆ ಮಾಡ್ತಾ ಇದ್ರೆ ನನ್ನ ಎದೆ ಬಡ್ತಾ ನಿಂತು ಬಡ್ಕೋತಾ ಇದೆ ಸತ್ಯ. ಐ ಆಮ್ ಸೋ ಸಾರಿ ಸತ್ಯ. ನಾವಿಬ್ರು ಹಿಂಗ್ ಬೇರೆ ಆಗೋ ವಿಚಾರನ ದಿಢೀರ್ ಅಂತ ಹೇಳಿದ್ರೆ ನಿನ್ಗೆ ಹರ್ಟ್ ಆಗತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಗಂಡ್ಸಾದ್ ನನಗೇ ಇಷ್ಟು ನೋವು ಆಗ್ಬೇಕಾರೆ, ಹೆಣ್ಣಾದ್ ನಿನ್ಗೆ ಮರೆಯಕ್ಕೆ ಒಂದ್ 10 ವರ್ಷದ ಮೇಲೆ 5 ದಿನ ಆದ್ರೂ ಬೇಡ್ವಾ? ಆದ್ರೆ ಈ ಜನ್ಮಕ್ಕೆ ಸಾಕು ಸತ್ಯ, ಸಾಕು. ಯಾಕೆ ನಿನ್ಗೆ ಅನುಮಾನನ ಅಪ್ಪಾಜಿ? ನಿನ್ ಮೇಲೆ ನಂಗೆ ನಂಬಿಕೆನೆ ಸತ್ಯ. ನಾಳೆ ನಾವಿಬ್ರು ಮದ್ವೆ ಆಗಿ ನೀನು ಅವನಿಂದ ತಾಯಿಯಾಗಿ ನಾನು ಅದನ್ನ ಯಾಕೆ ಅಂತ ಕೇಳಿದ್ರೆ ಅವನು ಸುಮ್ನೆ ಅಂತಾನೆ, ನೀನು ಅದನ್ನ ಕಾಮನ್ನು ಅಂತ್ಯ. ಇನ್ ಯಾವತ್ತೂ ನೀನ್ ನನ್ನ ಹಿಂಗ್ ಬಗ್ಗಿ ಕೂಡ ನೋಡಕ್ ಪ್ರಯತ್ನ ಪಡ್ಬೇಡ. ನಾನು ಹೇಳಿದ್ ಅರ್ಥ ಆಯ್ತಲ್ವಾ? ಅಯ್ಯೋ ಪೆದ್ದಿ, ನಾನು ಹೇಳಿದ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ಗೆ ಹೆಂಗ್ ಅರ್ಥ ಆಗತ್ತೆ? ಈ ಹುಡುಗಿನೇ ಇಷ್ಟು ದಮ್ ಮಾಡಿದ್ರೆ 1 ನಿಮಿಷ ಕಿಕ್ಕು, ಲವ್ ಮಾಡಿದ್ರೆ ಲೈಫ್ ಲಾಂಗ್ ಕಿಕ್ಕು. ನಾನೇ ಕೆಳಗಡೆ ಬರ್ತಾ ಇದ್ನಲ್ಲ, ಅವರು ಗಂಡನ ಮನೆಗೆ ಹೋಗ್ತಿದ್ದೆ ಅವರು.
ನಿನ್ಗೆ ಈ ಫೇಸ್ ಸೂಟ್ ಆಗಲ್ಲ ಕಣೋ. ಶ್ವೇತಾ ನಿನ್ ಪ್ರೀತಿನ ಒಪ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಕಣೋ. ಶ್ವೇತಾ ತುಂಬಾ ಹ್ಯಾಪಿ ಆಗಿದ್ದಾಳೆ. ಇದೆಲ್ಲ ನಿನ್ನಿಂದಾನೆ ಕಣೋ. ಲೇಟ್ ಮಾಡ್ದೆ ನಿನ್ ಲವ್ನ ಶ್ವೇತಂಗ್ ಹೇಳ್ಬಿಡು. ನಾನ್ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನಿನ್ ಮದ್ವೆ ಸುದ್ದಿನ ನಾನು ಕೇಳ್ಬೇಕು. ಶ್ವೇತಾ, ಏನಮ್ಮ ಓದ್ತಾ ಇದೀಯಾ? ಹ್ಯೂಮನ್ ಸೈಕಾಲಜಿ. ಗುಡ್, ವೆರಿ ಗುಡ್. ಜನರ ಸೈಕಾಲಜಿ ತಿಳ್ಕೊಳ್ಳೋದು ಒಳ್ಳೇದೆ. ನನ್ನ ಅಳಿಯ ಆಚೆ ಎಲ್ಲೋ ಇಟ್ಕೋಬೇಕಾದವಳನ್ನ ಮನೇಲಿ ಯಾಕೆ ಇಟ್ಕೊಂಡಿದ್ದಾನೆ ಅಂತ ನಿನ್ ಸೈಕಾಲಜಿ ಏನಾರು ಹೇಳ್ತಾ? ನಿನ್ನ ವಿನಯ ವಿಧೇಯತೆ ನೋಡ್ತಾ ಇದ್ರೆ ದೊಡ್ಡವನಾದ್ ನನಗೇ ಇಷ್ಟ ಆಗುತ್ತೆ ಅಂದ್ಮೇಲೆ ವಯಸ್ಸಿನಲ್ಲಿರೋ ನನ್ನ ಅಳಿಯ ಅಟ್ರಾಕ್ಟ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಮದುವೆ ಮನೆಗೆ ಬಂದವರೆಲ್ಲ ಡೆಕೋರೇಷನ್ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ಮಾಡಿದವ್ರು ಯಾರು, ಕೇಟರಿಂಗ್ ಯಾರು ಮಾಡಿದ್ದು ಅಂತ ಕೇಳ್ದವ್ರಿಗೆಲ್ಲ ಉತ್ತರ ಕೊಟ್ಟೆ. ಅದೇ ನಿನ್ನನ್ನ ತೋರಿಸಿ ಇವಳು ಯಾರು ಅಂತ ಕೇಳಿದಾಗ ಅವಳಿಗೆ ಯಾರು ಇಲ್ಲ, ನಮ್ಮ ಅಳಿಯ ಅವಳನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ ಅಂತ ಗಜ ಹೇಳ್ದಷ್ಟು ಸುಲಭವಾಗಿ ನಾನು ಅವ್ರಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ನೋಡಮ್ಮ, ನಾನು ಗಾಂಧಿವಾದಿ, ಕೆಟ್ಟದ್ದನ್ನ ಬಯಸೋನಲ್ಲ. ಯಾವ ಗಂಡಸು ಯಾವ ಹೆಣ್ಣನ್ನು ಬೀದಿಲ್ ಬಿಟ್ಟು ಬರೋದಿಲ್ಲ. ಇಷ್ಟ ಆದ್ರೆ ಮನೆಗ್ ತಂದಿಟ್ಕೋತಾನೆ. ಹಾಗಂತ ಕರೆದ ಪ್ರತಿಯೊಬ್ಬ ಗಂಡಸ್ನಿಂದ ಹೆಂಗಸು ಹೋದ್ರೆ ಅವಳು ಬೀಳೋದು ಬೀದಿಗೆ. ನೋಡು, ಈ ಮನೆಗೆ ಸೊಸೆಯಾಗೋ ನನ್ನ ಮಗಳ ಜಾಗದಲ್ಲಿ ಇನ್ನೊಬ್ಳಿರೋದು ನನಗಿಷ್ಟ ಇಲ್ಲ. ಇರೋಕ್ಕೂ ಬಿಡೋದಿಲ್ಲ. ವ್ಯಾಪಾರಸ್ಥ ನಾನು, ಎಲ್ಲ ಸಂಬಂಧನೂ ದಂಧೆ ನನಗೆ. ಹಾಗಂತ ನಿನ್ನೂ ಸೇರಿಸಿ ಬೆಲೆ ಕಟ್ಟೋದಿಲ್ಲ. ನನ್ನ ಅಳಿಯ ಇಷ್ಟಪಟ್ಟಿದ್ದಾನೆ, ತಗೋ ಈ ಬ್ಲ್ಯಾಂಕ್ ಚೆಕ್, ಎಷ್ಟು ಬೇಕೋ ಅಷ್ಟು ಬರ್ಕೋ. ಆದ್ರೆ ನೀನು ಬರ್ತೀನಮ್ಮ. ಬಾಪ ಗಜ. ಎಲ್ಲಿ ಅತ್ತೆ? ಆ ನಿನ್ ಗಂಡ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮೋಹನ್ ಎಲ್ಲಿ? ಬಾ ಅಳಿಯ, ಬಾ. ಅಳಿಯ ಅಲ್ಲ, ಸೋದರಳಿಯ, ಬರೀ ಸೋದರಳಿಯ ಅಷ್ಟೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇವಳ ಹತ್ರ ಬಂದು ದೊಡ್ಡ ಮನುಷ್ಯನ್ ತರ ಲಾಜಿಕ್ ಮಾತಾಡ್ದಂತೆ ನಾನು ಒಂದೇ ಒಂದು ನಿಮಿಷ ನೀ ನನ್ನ ತಾಯಿಗೆ ಅಣ್ಣ ಅನ್ನೋದನ್ನ ಮರ್ತೋದೆ ಅನ್ಕೋ, ಅಡ್ಡಡ್ಡ ಸೀಳಾಕ್ಬಿಡ್ತೀನಿ. ಬಾಯ್ ಬಿಟ್ರೆ ಕತಮ್. ನೀನ್ ಗಾಂಧಿವಾದಿ ಇರ್ಬೋದು, ಆದ್ರೆ ನಾನಲ್ಲ. ಏನಪ್ಪ ಇದು? ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ದೆ, ಆ ವ್ಯತ್ಯಾಸ ಗೊತ್ತಿಲ್ದೆ ಮಗಳ ತರ ಹುಡುಗಿ ಹತ್ರ ಬಂದು ಬಿಸ್ನೆಸ್ ಮಾತಾಡ್ನಲ್ಲ ನಿನ್ ಗಂಡ. ನಾನು ಯಾವತ್ತಾರ ಹೇಳಿದ್ನ ಸತ್ಯನ ಮದುವೆ ಮಾಡ್ಕೊಳ್ತೀನಂತ? ಏನ್ ಸತ್ಯ? ಏಯ್, ಸಂಬಂಧಗಳು ನಿನಗ್ ಬಿಸ್ನೆಸ್, ಅದೇ ನನಗ್ ತಾಯಿ ತಂದೆ. ನೀನ್ ಅದನ್ನ ಮಾಡ್ತೀಯಾ, ನಾನು ಎದೆಲಿ ಇಟ್ಕೊಂಡು ಸಾಕ್ತೀನಿ. ಇವತ್ತೇ ಕೊನೆ. ಶ್ವೇತಾ ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ. ಇವಳು ಬಗ್ಗೆ ಯಾರಾನು ಕೆಟ್ಟದಾಗ ಮಾತಾಡಿದ್ರೆ ಚೆಕ್ ಕೊಟ್ಟು ಚೆಕ್ ಇಡ್ತಾ ಇದ್ಯಾ? ಚದುರಂಗದ ಸಿಪಾಯಿ ನಾನು, ಚೆಟ್ಟ ಕಟ್ಬಿಡ್ತೀನಿ. ಹುಷಾರ್ ಹುಷಾರ್. ಈ ಟೈಮಲ್ಲಿ ನಾನು ಈ ರೀತಿ ಹೇಳೋದು ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ. ಆದರೂ ಮನ್ಸಲ್ಲಿ ಬಂದಿರೋದನ್ನು ನಿನಗೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ನೀನು ನಿನ್ನ ಫ್ಯಾಮಿಲಿ ನನಗೆ ತೋರಿಸಿದ ಪ್ರೀತಿಲಿ ಕರ್ಗೋದೆ ನಾನು. ನಿಜವಾಗ್ಲೂ ನಾನು ಯಾರು ಅನ್ನೋದೇ ಮರ್ತೋಗಿದ್ದೆ. ಹಾಗಿದ್ರೆ ಬಹುಶಃ ನೆನಪು ಆಗ್ತಿರ್ಲಿಲ್ವೇನೋ. ನಿಮ್ಮ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು.
ನಾನು ಮತ್ತೆ ಲಂಡನ್ಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಭವಿಷ್ಯ ನಿಮ್ಮನ್ನ ಬಲಿ ತಗೊಳ್ಳೋದು ನನಗಿಷ್ಟ ಇಲ್ಲ. ನನಗೋಸ್ಕರ ನೀನು ಪಟ್ಟ ಕಷ್ಟ, ತಗೊಂಡ ಕೇರು ಬಹುಶಃ ಈ ಜನ್ಮದಲ್ಲಿ ನನ್ನ ಹೆತ್ತವರು ಸಹ ತಗೋತಾ ಇರ್ಲಿಲ್ವೇನೋ. ನನ್ನ ನಿನ್ನ ರಿಲೇಶನ್ಶಿಪ್ ಬರೀ ಫ್ರೆಂಡ್ಶಿಪ್ಗೆ ಮುಗ್ದೋಗಲ್ಲ. ಇಟ್ಸ್ ಸಮಥಿಂಗ್ ಮೋರ್ ಗಜ. ಗೊತ್ತಿಲ್ಲ ಏನು ಅಂತ. ಇಂಥ ರಿಲೇಷನ್ನ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ ಮುಗಿಸೋಕೆ ನನ್ನಿಂದ ಆಗಲ್ಲ. ಐ ಮಿಸ್ ಯು ಗಜ. ನನಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆದರೂ ಅದರಲ್ಲಿ ನಿನ್ನ ನಿರ್ಣಯ ಮುಖ್ಯ ನನಗೆ. ನನ್ನ ಮತ್ತೆ ಲಂಡನ್ಗೆ ವಾಪಸ್ ಕಳಿಸ್ಕೊಡ್ತೀಯ ಗಜ?
ಸರ್ ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕೂತಿದ್ದಲ್ಲ ನೀವೇನ ನೋಡಿದ್ರ ಸರ್? ಗೊತ್ತಿಲ್ವೇನಯ್ಯ? ಸರ್ ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕಾಫಿ ಕುಡಿತಾ ಇದ್ಲಲ್ಲ, ಅವಳು ತುಂಬಾ ಮುಗ್ದೆ ಸರ್. ಅವಳಿಗೇನು ಗೊತ್ತಾಗಲ್ಲ, ನೀವೇನ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಯಾವನೇ ನೀನು ನೋಡಿಲ್ವಾ? ಇಷ್ಟೊತ್ತು ನನ್ನ ಜೊತೆ ನೋಡಿಲ್ಲ ಅಂತ ಹೇಳ್ತಿಲ್ಲ ನಿಮ್ಗೆ ಹೇಳ್ತಿರೋ ಅರ್ಥ ಆಗ್ತಿಲ್ವಾ? ಏನ್ರಿ ನಿಮ್ ಗುಂಡಾಗಿರಿ? ಗುಂಡ ಅಂತಿದ್ಯಾ? ಇಷ್ಟು ಜನ ಇದ್ರೆ ಒಂದು ಹುಡುಗಿ ಬಗ್ಗೆ ಕೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ನಾನು ಗುಂಡ ಅಂತ ಗೊತ್ತಿಲ್ಲ. ರೇ ನಿಲ್ಸ್ರಿ, ಸ್ಟಾಪ್ ಇಟ್. ಸ್ವಲ್ಪ ಹೊತ್ತಿಗೆ ಮುಂಚೆ 3 ಜನ ದಾಂಡಿಗರು ಬಂದು ಆ ಹುಡುಗಿನ ಕರ್ಕೊಂಡು ಹೋದ್ರು. ಕರ್ಕೊಂಡೋದ್ರ? ಗಜ, ಏನಾಯ್ತು? ಏನಾಯ್ತಪ್ಪ? ಹಿಂದೆ ಮುಂದೆ ಗೊತ್ತಿಲ್ದ ಹುಡುಗಿನ ಕರ್ಕೊಂಡ್ಬಂದು ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳಿದೆ. ನಿನ್ನ ಮೇಲಿದ್ದ ನಂಬಿಕೆಯಿಂದ ನಾನು ಏನೂ ಕೇಳಲಿಲ್ಲ. ಆ ಹುಡುಗಿಗೋಸ್ಕರ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡೆ. ಆವಾಗಲೂ ನಾನು ಏನೂ ಕೇಳಲಿಲ್ಲ. ಆದರೆ ಇವತ್ತು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು. ಶ್ವೇತಾ ಯಾರು? ಯಾರವಳು? ಈ ಊರಿಗೆ ಬಂದು ನಿನ್ ಕೈ ಅಡ್ಗೆ ತಿಂದು 8 kg ಜಾಸ್ತಿ ಆಗಿರೋದು. ಇನ್ ಇವನ್ ಸಾಹಸ ಮಾಡಿ ಟೈಮ್ ಪಾಸ್ ಮಾಡಿದ್ ಬಿಟ್ರೆ ಬೇರೆ ಏನು ಸಾಧಿಸಿಲ್ಲ, ಎಲ್ಲ ಝೀರೋ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಕೃಷ್ಣನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ, ಶ್ವೇತನಂತ ಲವ್ವರು ಸಿಗ್ತಾ ಇರ್ಲಿಲ್ಲ. ಹೌದಲ್ಲ? ನೀನು ಅವಾಗ ನಮ್ಗೆ ಗೊತ್ತಿಲ್ದಿರೋ ನಿಜ ಹೇಳ್ತೀಯ ಅಲ್ವಾ ಬಾವ? ಯಾಕೋ ಡಲ್ ಆಗಿದ್ಯಾ? ನೀನ್ ಬಿಡಪ್ಪ ರಾಜ್ಕುಮಾರ್, ಎಲ್ಲೇ ಇದ್ರು ಹ್ಯಾಪಿಯಾಗೇ ಇರ್ತೀಯ. ನಮ್ದೇ ಪ್ರಾಬ್ಲಮ್. ಸ್ವಂತ ಊರ್ಗೆ ಹೋಗೋ ಕಳ್ತಿಯಲ್ಲೋ. ಆ ಊರ್ ಸೆಟಪ್ಪೇ ನನಗಿಷ್ಟ ಇಲ್ಲ. ನೆನ್ಸ್ಕೊಂಡ್ರೆ ಎಲ್ಲಾದ್ರೂ ಓಡ್ ಹೋಗೋಣ ಅನ್ಸುತ್ತೆ. ಆದ್ರೆ ಈ ಸಲ ಲಂಡನ್ನಿಂದ ಶ್ವೇತಾ ಬರ್ತಾ ಇದ್ದಾಳೆ. ಅವಳಿಗೋಸ್ಕರನಾದ್ರೂ ಹೋಗ್ಬೇಕಷ್ಟೆ. ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ. ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮೂರಿಗೆ ಬಂದ್ಬಿಡು. ನಮ್ಮನೇಲೇ ಇರಪ್ಪ. ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲ್ಸ ನೋಡು. ಥ್ಯಾಂಕ್ಸ್ ಕಣೋ. ಸಾಕಾತಾಗಿ ಜಾಕ್ ಹಾಕ್ತೀಯ ಕಣೋ. ನೀನೀಗ ಊರಿಗೆ ಹೋಗ್ತಾ ಇರೋದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ಏಯ್ ನಿಜ ಹೇಳು, ಶ್ವೇತಂಗೋಸ್ಕರನಾ? ಸುಳ್ಳು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ ನನಗೀಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ತಿ ಈ ಸೀರೆ ತಗೊಂಡಿದ್ದು ನಿಮ್ಮ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡ ಕಣೆ. ಏನೋ ಬದ್ಲಾಗಲ್ಲ ನೀನು? ಅವಳು ಹೇಳ್ತಿರೋದು ನಿಜನಾ? ನೋಡ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕಾ ಬೇಡವಾ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾ ಕರೆ ಯಾರ್ ಫಿರ್ ಬಿ ದಿಲ್ ಹಿಂದೂಸ್ತಾನಿ ಯಾರ್. ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಬಾವ. ಬಾವ ಬಿಸ್ಕೆಟ್? ನೋ ಥ್ಯಾಂಕ್ಸ್. ತಗೊಳ, ಪರವಾಗಿಲ್ಲ. ಏನ್ ಬಾಸ್, ಎಲ್ಲಿಗೆ ಹೊಟ್ಟಿದ್ದೀರಾ? ನಾನು ಹಾರ್ಟ್ ಬೀಟ್ ನ ನೋಡಕ್ ಹೋಗ್ತಾ ಇದ್ದೀನಿ. ಯು ಮೀನ್ ಲವರಾ? ಯಾ ಮ್ಯಾನ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಬಾ. ಡೀಟೇಲ್ ಆಗಿ ಹೇಳೋದಕ್ಕಿದೇನು ರಾಮಾಯಣನೋ ಪ್ರೇಮಾಯಣನೋ?